ನೀವೇನಾದ್ರೂ ಮಂಡ್ಯ ಮದ್ದೂರಲ್ಲಿ ಒಳ್ಳೆ ಹಾರ್ಸ್ ಸಫಾರಿ ಟ್ರೈ ಮಾಡಬೇಕಾ? ಇನ್ಯಾಕೆ ವೇಟಿಂಗ್? ನಂಬರ್ಗೆ ಕಾಲ್ ಮಾಡ್ಕೊಂಡು ಸ್ಲಾಟ್ ಬುಕ್ ಮಾಡ್ಕೊಳ್ಳಿ. ಎಲ್ರಿಗೂ ನಮಸ್ಕಾರ, ಶುಭೋದಯಗಳು. ನಾವು ಯಾವ್ದೋ ಕೆಲಸದಲ್ಲಿ ಬಿಜಿ ಆಗ್ಬಿಟ್ಟು ಡೈಲಿ ವ್ಲಾಗ್ ಆಗ್ತಿರಲಿಲ್ಲ. ಅದಕ್ಕಂತ ಸುಮಾರು ಜನ ಮೆಸೇಜ್ ಎಲ್ಲ ಮಾಡಿದ್ದೀರಾ, ಮತ್ತೆ ಹಾಗೆ ತುಂಬಾ ಜನ ಫೋನ್ ನಂಬರ್ ತಗೊಂಡು ಕಾಲು ಕೂಡ ಮಾಡಿದ್ರೆ ಯಾಕಂದ್ರೆ ಡೈಲಿ ವ್ಲಾಗ್ ಆಗ್ತಿಲ್ಲ ಅಂತ. ಈ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಲ್ಲ, ತುಂಬಾ ಥ್ಯಾಂಕ್ ಯು. ಹೇಗಿದ್ರು ಕುದುರೆಗಳಿತ್ತು, ಅದಕ್ಕೆ ತುಂಬಾ ಜನ ಕೇಳ್ತೀರಿ ಮಂಡ್ಯ ಭಾಗದಲ್ಲಿ ಕೂಡ ಸಫಾರಿ ಮಾಡಿ ಅಂತ. ಸೊ ಅದಕ್ಕೆಲ್ಲ ಟ್ರ್ಯಾಕ್ ಎಲ್ಲ ಸೆಟ್ ಮಾಡ್ಕೊಂಡು ಕುದುರೆಗಳನ್ನ ಟ್ರೈನ್ ಅಪ್ ಮಾಡ್ತಾ ಇದ್ರಿ. ನಾವೆಲ್ಲ ದಿನ ಹಾರ್ಸ್ ರೈಡ್ ಮಾಡ್ತಾ ಇರ್ತೀವಿ. ಸೊ ಹೊಸಬರನ್ನ ಕರೆಸಿ ಒಂದ್ 2 ಸಲ ಟ್ರಯಲ್ ರೌಂಡ್ ಮಾಡಿ 3 ದಿನ ಟ್ರಯಲ್ ಕೂಡ ಚೆನ್ನಾಗಿ ನಡೀತು. ನಮ್ಮ ಮಂಜಣ್ಣ ಕೂಡ ಬಂದಿದ್ರು, ಸೊ ಅವರು ಕೂಡ ಸಫಾರಿ ರೈಡ್ ಮಾಡಿದ್ರು. ಸಫಾರಿ ಮಾಡ್ಕೊಂಡು ರೌಂಡ್ ತೊಲೆಗೆ ನೀರು ಕುಡಿಸ್ಕೊಂಡು, ಕೆಲವು ಕುದುರೆಗಳಿಗೆ ನೀರಲ್ಲಿ ಆಡೋಕೆ ತುಂಬಾ ಇಷ್ಟ. ಸ್ವಲ್ಪ ಹೊತ್ತು ನೀರಲ್ಲಿ ಅಜ್ಜಿ ಕೂಲಿಂಗ್ ಮಾಡ್ಕೊಂಡು ಸಫಾರಿ ಎಲ್ಲ ಮುಗಿಸ್ಕೊಂಡ್ಬಂದು ಕುದುರೆಗಳಿಗೆ ಫೀಡ್ಸ್ ರೆಡಿ ಮಾಡಿ ಹಾಕಿ ಆರಾಮಾಗಿ ತೋಟದ ಮಧ್ಯೆ ಕೂತಿದ್ದೆ. ನಮ್ಮ ಪುಟ್ಟಿ ಬಂದು ಮುದ್ದು ಮಾಡಿಸ್ಕೊಳಕ್ಕೆ. ಇವಳು ನಂತರ ತೋಟದಲ್ಲಿ ಫ್ರೀ ಆಗಿ ಬಿಟ್ಬಿಟ್ಟು ಆಡ್ಕೊಂಡು ಮೇಕೋದಿಲ್ಲ ಆದ್ರು ಅವಳನ್ನ ಒಂಚೂರು ಮುದ್ದು ಮಾಡಿ ಕಳಿಸಿ ನಮ್ ಸ್ಟೈಲ್ ಅಂತ ತಿಂದ್ಬಿಟ್ಟು ಮಲ್ಕೊಂಡು ರೋಲ್ ಮಾಡ್ತಿದ್ದ. ಕುದುರೆನೂ ಫ್ರೀ ಆಗಿ ಬಿಟ್ರೆ ತುಂಬಾ ಚೆನ್ನಾಗಿ ಆಟ ಆಡ್ತವೆ. ಇನ್ನೊಂದು ಕುದುರೆ ಸ್ಟೇಬಲಿಂಗ್ ಬಂದಿತ್ತು, ತುಂಬಾ ಕೂದಲು ಹಾಕೊಂಡಿತ್ತು, ಅದನ್ನ ರೆಡಿ ಮಾಡ್ತಾ ಇದ್ರಿ. ಇದು ರೆಡಿಯಾಗಿ ನಾರ್ಮಲ್ ಕೋಟಿಂಗ್ ಬರೋಕೆ ತುಂಬಾ ದಿವಸ ಟೈಮ್ ಬೇಕು, ತುಂಬಾ ಮಾಲಿಶ್ ಕೂಡ ಮಾಡಬೇಕು. ಸಂಜೆ ಆಯ್ತು, ಕುದುರೆಗಳಿಗೆ ಒಂದ್ ರೌಂಡ್ ಲಂಚಿಂಗ್ ಕೊಟ್ಟು ನಮ್ಮ ಫಿಲಿಗೂ ಕೂಡ ಹೊಸದಾಗಿ ಟ್ರೈನ್ ಅಪ್ ಮಾಡ್ತೀವಿ. ಲಂಚಿಂಗ್ ಇಲ್ಲ, ತುಂಬಾ ಜನ ಮರಿ ಕೇಳ್ತಿರ್ತಾರೆ, ನಾವು ಕೂಡ ನಾವು ಸಾಕೊಂಡು ಟ್ರೈನ್ ಅಪ್ ಮಾಡ್ಕೋತೀವಿ ಅಂತ. ತುಂಬಾ ಜನ ಕೇಳ್ತಾರೆ ಚಿಕ್ಕ ಮರಿ ಕೊಡಿಸಿ ಸಾಕೋತೀವಿ ಚಿಕ್ಕದ್ರಿಂದ ಅಂತ ಹೇಳ್ತಾರೆ. ಚಿಕ್ಕದ್ರಿಂದ ತಗೊಂಡ್ರೆ ಈ ತರ ಕಷ್ಟ ಬರುತ್ತೆ ಟ್ರೈನ್ ಅಪ್ ಮಾಡಕ್ಕೆ. ಬಿಗಿನರ್ಸ್ ಏನಾದ್ರು ಇಷ್ಟಪಡ್ತೀನಿ, ಹೊಸ ಕುದುರೆ ಟ್ರೈನ್ ಅಪ್ ಆಗಿರೋ ತಗೊಂಡ್ರೆ ಒಳ್ಳೇದು. ನಿಮ್ಗೆ ಅನುಭವ ಆಗಿ ಎಕ್ಸ್ಪೀರಿಯನ್ಸ್ ಆಗಿ ನಮ್ಮ ಹೊಸ ಕುದುರೆ ಪಳಗಿಸ್ಕೋತೀನಿ ಮಾತ್ರ ತಗೊಳ್ಳಿ. ನಿಮ್ಗೂ ಏನಾದ್ರು ಮಂಡ್ಯ ಮಧ್ಯದಲ್ಲಿ ಹಾರ್ಸ್ ಸಫಾರಿ ಮಾಡಂಗಿದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಸ್ಲಾಟ್ ಬುಕ್ ಮಾಡ್ಕೊಂಡು ಬರ್ಬೋದು. ಹಾಗೆ ನಮ್ಮಲ್ಲಿ ರೈಡಿಂಗ್ ಹಾರ್ಸಸ್ ಕೂಡ ಅವೈಲೇಬಲ್ ಇದೆ, ಬಂದು ವಿಸಿಟ್ ಮಾಡಿ ಎನ್ಕ್ವೈರಿ ಮಾಡ್ಕೋಬಹುದು.